ಈಗ ಭಾಳ ಇಂಪಾರ್ಟೆಂಟ್ ನಿನ್ನ ಬಂತಿದ್ದು ಏನಂತದ್ದು, ದೇವಾನಾಂ ಸಂತತೌ ಜಾತಾಃ ಪ್ರಾಯಶೋ ಜ್ಞಾನಿನಃ ಕೃತೆ. ದೇವತೆಗಳ ವಂಶದಲ್ಲಿ ಹುಟ್ಟಿದರೆ, ಜ್ಞಾನಿಗಳ ಮನದಲ್ಲಿ ಹುಟ್ಟಿದರೆ ಏನಾಗಿರ್ತಾನೆ ಸಾಮಾನ್ಯ. ಇವತ್ತು ಕೂಡ ಸಾಮಾನ್ಯವಾಗಿ ಅವ್ರ ಮಗನ ಒಳ್ಳೆಯವನು, ಇವತ್ತು ಪದ್ಧತಿ ಹೋಗಿಲ್ಲ. ಆ ಮನೆತನದವನ ಹಾಗಿದ್ದರೆ ಸಾಮಾನ್ಯ ಒಳ್ಳೆಯವನಾಗಿರ್ತಾನೆ. ಇದು ಯಾವುದು ಕೆಲವು ಪ್ರಸಂಗದಲ್ಲಿ ನೋಡ್ತಾರೆ ಅದನ್ನು. ಆದರೆ ಈ ನಿಯಮ ಯಾವಾಗ ಗೊತ್ತಾ, ದೇವಾನಾಂ ಸಂತತೌ ಜಾತಾಃ ಪ್ರಾಯಶೋ ಜ್ಞಾನಿನಃ ಕೃತೆ. ಕೃತಿಕದಲ್ಲಿ 100% ಅದು ಒಳ್ಳೆಯ ಮಗ ಒಳ್ಳೆಯವನೇ ಆಗಿರಬೇಕಾಗಿತ್ತು. ಅಲ್ಲೂ ಪ್ರಾಯ ಯಾತಕ್ಕೆ ಹಾಕಿದ್ರು ಅಂದರೆ ಬ್ರಹ್ಮದೇವ್ರ ಮಗ ಹಿರಣ್ಯಾಕ್ಷ, ಸ್ವತಃ ಭಗವಂತನ ಮಗ ನರಕಾಸುರ, ಅದಕ್ಕೆ ಪ್ರಾಯ ಅನ್ನೋ ಪದ ಹಾಕಿದ್ದಾರೆ. ಬಲವದ್ಧೇತುತಶ್ಚ ಅನ್ನೇ ಯಸ್ಮಾತ್ ಬ್ರಹ್ಮವಿದ ಇದೇ ವಿಷಯ ಬಂದೀಗ. ಉಳಿದವರೇನಾದರೂ ಕೂಡ ಹಾಗಾದರೆ ದೊಡ್ಡ ಕಾರಣ ಇರುತ್ತೆ. ಇದು ಎಕ್ಸೆಪ್ಷನ್ ಇದು. ಹಿರಣ್ಯಕಶಿಪು ಅವರೆಲ್ಲ ಕೂಡ ಯಾರು ಮಕ್ಕಳು, ಕಶ್ಯಪರ ಮಕ್ಕಳು, ದೊಡ್ಡ ಋಷಿಗಳು ಪಾಪ ಅವರು. ರೂಲ್ ಬರಲಿಲ್ಲ, ಅದು ಬಲವತ್ ಕಾರಣ ಇದೆ, ಶಾಪ ಇದೆ, ಅದಕ್ಕೆ ಹಾಗಾಯಿತು. ನರಾಣಾಂ ಜ್ಞಾನಿನಾಮಪಿ ಸಂತತವು ಬ್ರಹ್ಮ. ಮನುಷ್ಯರಲ್ಲೂ ಕೂಡ ಹಾಗಿರ್ತಿದ್ರು. ಯಶಃ ಪ್ರಾಯಶಸ್ಯು ಸುರಾಣಾಂಚ ನಿಯಮೋಯಂ ಕೃತಯುಗದ ಮಾತುಗಳೇ ಹೊರತು ಬೇರೆ ಯುಗದಲ್ಲಿ ಇದು ಅಪ್ಲೈ ಆಗೋದಿಲ್ಲ. ಅಂದರೆ ಸ್ವಲ್ಪ ಕಡಿಮೆ ಆಗ್ತವೆ. ಕಲಿಯುಗದಲ್ಲಿ ಮಾತ್ರ ಅದನ್ನ ಕೇಳಲಿಕ್ಕೆ ಹೋಗಬಾರ್ದು. ಯಾಕಂದರೆ ಅಪೂರ್ವ ಸಂಬಂಧ ಇಲ್ಲ ಕಾಲ ಇದೆ ಇವತ್ತು, ಗೊತ್ತಾಯ್ತಾ. ಎಲ್ಲ ಎಕ್ಸೆಪ್ಷನ್ ಬಿಟ್ಟುಬಿಟ್ರೆ ಅಲ್ಲೂ ಎಕ್ಸೆಪ್ಷನ್ ಹೇಗೋ ಇಲ್ಲೂ ಎಕ್ಸೆಪ್ಷನ್ ಇರ್ತಾರೆ. ಇಲ್ಲಿ ಕೆಟ್ಟವರು ಅಂದರೆ ಒಳ್ಳೆಯವ್ರ ಬಗ್ಗೆ ಕೆಟ್ಟವನು ಅಂತ ಪಂಡಿತ ಪುತ್ರ ಅಂತ ಪದ ಆಗಿಬಿಟ್ಟಿದೆ. ಪಂಡಿತ ಪುತ್ರ ಏನು ಗೊತ್ತಾ, ಭಾರಿ ದಡ್ಡ ಅಂತ ಅರ್ಥ. ಆ್ಯಕ್ಚುಲಿ ಪಂಡಿತರ ಬಗ್ಗೆ ಏನಾಗಬೇಕು, ಭಾರಿ ದಡ್ಡ ಯಾಕೆ ಆಗ್ತಾರೆ ಅಂದರೆ ಸಿಂಪಲ್ ರೀಸನ್ ಅದು. ತನ್ನ ಪಾಠ ಹೇಳೋಕ್ಕೆ ಟೈಮ್ ಇಲ್ಲ, ಉಳಿದೋಳು ಕಳ್ಸೋಕೆ ಮರ್ಯಾದೆ. ಅವ್ನು ಹೇಳೋದೆಲ್ಲ ದಡ್ಡ ಕೂತ್ಬಿಡ್ತಾರೆ ಅಂತ. ಇನ್ನೊಬ್ರು ಇನ್ನೊಬ್ರು ಶಿಷ್ಯ ಆಗಬಾರ್ದು ಅವನು, ತನಗೆ ಹೇಳೋಕ್ಕೆ ಟೈಮ್ ಇಲ್ಲ. ಅದರಿಂದ ಏನಾಗ್ತಾನೆ ಅವನು ಕೊನೆಗೆ ಪಂಡಿತ ಪುತ್ರ ಮುಂದೊಂದು ಮಾತು ಶುದ್ಧ ಅಂಥೇಳಿ ಏನೂ ಬರಲಾರ್ದವ್ರಾಗಿಬಿಡ್ತಾನೆ. ಈ ಪ್ರತಿಷ್ಠೆ ಹಾಳು ಮಾಡಿಬಿಡುತ್ತೆ. ಅಲ್ಲಿಗೆ ಹೋಗಬಾರ್ದು. ಇಲ್ಲ ಇದೇ ನಮ್ಮ ತುಂಬ ಜನ ಪಾಠ ಯಾಕೆ ಹೋಗೋದಿಲ್ಲ ಅಂದರೆ ಯಾರು ಹೋಗಬಾರ್ದು ದೊಡ್ಡ ಕಂಡೀಷನ್ ಮಾಡ್ಕೊಂಡಿರ್ತಾರೆ, ಆ ಮಠ ಈ ಮಠ ಆಗಬಾರ್ದು ಅಂತೇಳಿ. ಕೊನೆಗೆ ಅವ್ರಿಗೆ ಜ್ಞಾನನೇ ಬರದೇ ಮಾಡ್ಕೊಂಡ್ಬಿಡ್ತಾರೆ. ಅದು ಹೇಳಬಾರ್ದು, ಆ ಥರ ಇರಬಾರ್ದು. ಫಸ್ಟ್ ಏನಾಗಬೇಕು, ಜ್ಞಾನ ಬೇಕು. ಒಳ್ಳೆಯ ಜ್ಞಾನಕ್ಕೆ ನೀವು ಹೋಗಿ ಪರವಾಗಿಲ್ಲ. ಊರು ಬಿಟ್ಟು ಹೋಗ್ತಾರೋ ಇಲ್ಲೋ ಪಾಪ, ಬೇರೆಯವ್ರಿಗೆ ಹೋಗ್ತಾರೋ ಇಲ್ವೋ, ಒಳ್ಳೆಯ ಕಾರಣಕ್ಕೋಸ್ಕರ. ಏನು ಹೇಳಿದ್ದಾರೆ ಏನ, ಅದಕ್ಕೆ ಹೇಳಿದ್ದು ಯಾರು ಯಾರು ಹುಡ್ತಾರೆ, ಮನುಷ್ಯರು ಹುಟ್ಟೋದಿಲ್ಲ ಅಂತ ಹೇಳಿದ್ದು, ಯೋಗ ಭ್ರಷ್ಟರು ಹುಡ್ತಾರೆ ಅಂತ ಹೇಳಿದ್ದು. ಅಂದರೆ ಯೋಗ ಪ್ರಯತ್ನದಲ್ಲಿದ್ದು ಇನ್ಕಂಪ್ಲೀಟ್ ಆದವ್ರು ಒಳ್ಳೆ ಮನೇಲಿ ಹುಡ್ತಾರೆ ಅಂತ ಹೇಳಿರೋದು. ಅದು ಬೇರೆ ಮೀನಿಂಗ್ ಅರ್ಥ ಅಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದು ಅಲ್ಲೇ ಅಲ್ಲ. ಗೊತ್ತಾಯ್ತಾ. ದೊಡ್ಡವ್ರ ಮಕ್ಕಳಾಗಿ ಹುಟ್ಟರೆ ಏನು ಸಿಗುತ್ತೆ ಚಾನ್ಸು, ಯುಗ ಹೇಳಿಲ್ಲ ಅಲ್ಲಿ, ಕಾಮನ್ನಾಗಿ ಹೇಳಿರೋದು. ಹೆಚ್ಚು ಅಪ್ಲಿಕಬಲ್ ಯಾವ ಯುಗಕ್ಕೆ, ಅದು ಕೃತಯುಗಕ್ಕೆ ಬರ್ತದೆ. ಅಲ್ಲೂ ತಾರತಮ್ಯ ತೊಗೊಂಡು ಅರ್ಥ ಮಾಡ್ಕೊಂಡು. ಗೊತ್ತಾಯ್ತಾ. ಸಾಮಾನ್ಯವಾಗಿ ಅಂತ ರೂಲ್ ಅಂದರೆ ಸಾಮಾನ್ಯ, ಯಾವಾಗಲೂ ಕೂಡ ರೂಲಿಗೆ ಏನಿರುತ್ತೆ, ಒಂದು ರೂಲ್ ಆಗೋದೇ ಎಕ್ಸೆಪ್ಷನ್ ಇದ್ದಾಗ. ಕ್ರಿಯಾ ಒಂದು ಮಾತಿದೆ ನಮ್ಮಲ್ಲಿ, ಗೃಹಸ್ಥರಿಗೆ ಮುದ್ರೆ ಹಾಕೊಡೋ ಅಧಿಕಾರ ಇಲ್ಲ, ಎದುಗಡೆ ಆಗಬೇಕು ಅಂತ ನಿಯಮ ಇದೆ. ಯುಕ್ತಿ ಮೇಲೆ ಬೇಕಾದರೆ ವಾದಿರಾಸನವರು ತುಂಬ ಬರೀತಾರೆ ಬಗ್ಗೆ. ಪರಮಹಂಸರೇ ಅದು ಇನ್ನೂ ವಿಶೇಷ ಬರೀತಾರೆ, ಪರಮಹಂಸ ಗುರುಗಳೇ ಆಗಬೇಕು ಅಂತ ಹೇಳ್ತಾರೆ. ಅಷ್ಟು ಕಟ್ಟುನಿಟ್ಟಾಗಿ ಬರೀತಾರೆ. ಅದನ್ನು ಪಾಲನೆ ಮಾಡಿ ಎಷ್ಟೋ ಜನಕ್ಕೆ ಕೊಡೋರಿಗೆ ಅಧಿಕಾರ ಇರೋದಿಲ್ಲ, ಕೆಲವರಿಗೆ ಆ ಥರ ಆಗುತ್ತೆ. ಕೆಲವರಿಗೆ ಅರ್ಹತೆ ಇಲ್ಲದ ಹೋದಾಗ ಕೊಡಬಾರ್ದು ಅಂತ ಹೇಳ್ತಾರೆ. ಯತಿಗಳಾಗಿದ್ದರೂ ಕೂಡ ಅಂತೂ ಮಿನಿಮಮ್ ಯತಿಗಳಾಗಿರಲೇಬೇಕು. ಬಟ್ ಎಲ್ರಿಗೂ ಕೂಡ ಕಣ್ಣು ಮುಚ್ಕೊಂಡಲ್ಲ, ಅಲ್ಲಿ ವಿಶೇಷತೆ ಬೇಕು ಅಂತ ಹೇಳ್ತಾರೆ. ಇಲ್ಲಿದೆ ಒಂದು ಊರಲ್ಲಿ, ಅಲ್ಲಿ ರಾಮಕುಂಜ ಇದೆಯಲ್ಲ, ಅಲ್ಲಿದ್ದವರಿಗೆ ಗೃಹಸ್ಥರಿಗೆ ಮಾತ್ರ ಆಚಾರ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಕೊಡಬಹುದು. ಅವತ್ತಿನ ಅವ್ರು ಕೊಟ್ಟು ಮುದ್ರೆ ಇವತ್ತು ತೋರಿಸ್ತಾರೆ, ಆಚಾರ ಕಾಲದ ಮುದ್ರೆನೂ ತೋರಿಸ್ತಾರೆ. ಅವತ್ತು ಮಾತ್ರ, ಬೇರೆ ಸಾಕಾಗಿಲ್ಲ ಅವರು, ಪ್ರಥಮ ಏಕಾದಶಿ ಮಾತ್ರ, ಅಲ್ಲಿ ಮಾತ್ರ. ಕೆಲವರು ನೋಡಿ ಅಲ್ಲಿ ಹಾಕ್ತಾರೆ ಹಾಕ್ತೀವಿ ಅಂತಾರೆ, ಅದು ಎಕ್ಸೆಪ್ಷನ್ ಅದು, ಗೊತ್ತಾಯ್ತಾ. ಅಲ್ಲಿ ಮಾತ್ರ ಹಾಕ್ತಾರೆ ಅಂದರೆ ಬೇರೆ ಕಡೆ ಹಾಕೋದಿಲ್ಲ ಅಂತ ಆಯ್ತಲ್ಲ. ಈಗ ಅವ್ರು ಹೇಳಿದ್ದು ಅವರಿಗೆ ವಿರುದ್ಧ ಬಂತು. ಈಗ ಎಕ್ಸೆಪ್ಷನ್ ಕೋಟ್ ಮಾಡಬಾರ್ದು. ಅವ್ರು ಏನು ಕೋಟ್ ಮಾಡ್ಬೇಕು, ಯಾವಾಗಲೂ ರೂಲ್ ಕೋಟ್ ಮಾಡಬೇಕು. ಯಾವ ರೀತಿ ಮಾಡಿ ಏನೋ ಹಾಕೊಂಡ್ಬಿಟ್ಟು ಅದಕ್ಕೆ ದೊಡ್ಡ ಗಾದಿ ಗಲಾಟೆ ಆಗಿದೆ ಅವೆಲ್ಲ. ಇನ್ನೂ ಹಾಕತ್ತೋನೇ ಇದ್ದಾರೆ ಕೆಲವರೆಲ್ಲ, ಈಗಲೂ ಹಾಕತ್ತಿದ್ದಾರೆ. ಏನು ಹಾಕ್ಸೋಳ್ಳವರು ಕೂಡ ದೀಕ್ಷೆ, ಅದು ದೀಕ್ಷೆ ತಗೋ ಸ್ಕೂಲಿಗೆ ಸೇರಿದ ಮೇಲೆ ರೆಗ್ಯುಲಾರಿಟಿ ಎಲ್ಲ ಬೇಕಲ್ಲ. ಫಸ್ಟು ಏಕಾದಶಿ ಉಪವಾಸ ಎಲ್ಲ ಮಾಡಬೇಕು ಅವನು. ಸುಮ್ಮನೆ ಹಾಕ್ಸ್ಕೊಂಡು ಏನು ಉಪಯೋಗ. ಇಲ್ಲ ಇಲ್ಲ ಇಲ್ಲ, ಕಂಪಲ್ಸರಿ ಅದು ವಾರ್ಷಿಕವಾಗಿ ಹಾಕ್ಸ್ಕೊಳ್ಳೇಬೇಕು ಅಂತ ನಿಯಮ ಇದೆ. ಯಾರು ಹೇಳಿ ಏನು 8 ವರ್ಷದಲ್ಲಿ ಹಾಕ್ಸೋಬಾರಂದರೆ ಇಲ್ಲ ಅದು ಇವರೇ ಮಾಡ್ಕೊಂಡು ಅರ್ಥ ಅದಕ್ಕಂತ ಬೇಕಿಲ್ಲ ಮಾಡ್ಕೊಂಡು. ಆದರೆ 2 ರೂಲ್ ಇದೆ ಈಗ. ಇಂಥವ್ರು ಹಾಕ್ಸೋಬಾರ್ದು ಅಂತ ನಿಮ್ಮ ಪ್ರಕಾರ ಜನರಲ್ ಆಗಿ ಇಂಥವ್ರು ಹಾಕ್ಸೋಬಾರ್ದು ಅಂತೆ, ಹಾಕ್ಸೋಳ್ದು ಇರಬಾರ್ದು ಅಂತ ಒಂದು ರೂಲ್ ಇದೆ.
ಆ ರೂಲ್ನಲ್ಲಿ ಏನು ಮಾಡಬೇಕು, ಮೆರಿಟ್ ನೋಡ್ಬೇಕು ನಾವು, ಯಾವ್ದು ದೊಡ್ಡದು ಅಂತೇಳಿ ಗೊತ್ತಾಯ್ತಾ. ಅವಾಗ ಏನು ಮಾಡಬೇಕಾಗ, ಏನು ನಮ್ಮ ಹಿಂದೊಂದು ಪಾಠ ಇತ್ತು, ಆಲ್ ಅಬೌಟ್ ಎ ಡಾಗ್ ಅಂತ, ಗೊತ್ತಾ, PUCಯಲ್ಲಿ ಆಲ್ ಅಬೌಟ್ ಎ ಡಾಗ್. ನಾನು ಡಾಗ್ ಒಳಬಿಡೋದಿಲ್ಲ ಅಂತವ್ರು, ಅವನು ಬರಲೇಬೇಕು ಅಂತವ್ರು, ಅದ್ರ ದೊಡ್ಡ ಗಲಾಟೆ. ನಿಯಮಗಳನ್ನು ಮೆಕ್ಯಾನಿಕಲಿ ಫಾಲೋ ಮಾಡಬಾರ್ದು ಯಾವಾಗ. ಒಂದು ಸ್ಟೇಜಲ್ಲಿ ಏನು ಮಾಡಬೇಕು, ಅದನ್ನು ಕೀಪ್ ಲೆಫ್ಟ್ ಯಾವಾಗಲೂ ಇರ್ತದೆ. ಟ್ರಾಫಿಕ್ ತುಂಬ ಇದ್ದಾಗ ಏನು ಮಾಡಿಬಿಡ್ತಾರೆ, ಎಲ್ಲ ಕಡೆಯಿಂದ ಬಿಟ್ಬಿಡ್ತಾರೆ, ಯಾರು ಕ್ವಶನ್ ಮಾಡಲ್ಲ ಅವ್ರನ್ನ. ಯಾಕೆ ಕ್ಲಿಯರ್ ಮಾಡಬೇಕಾಗಿದೆ ಪಾಪ. ರೂಲ್ ಪರ್ಪಸ್ ಏನು, ಸ್ಮೂತ್ ಟ್ರಾಫಿಕ್ ಇರಬೇಕು. ಜಾಮ್ ಆಗಿದೆ ಯಾವಾಗಲೂ ಅವರೇ ಹಿಡ್ದಾಕ್ತಾನೆ, ಹಾಗೆ ಅವನ್ನೇ ಹಿಡಿಯೋಕ್ಕೆ ಬರೋದಿಲ್ಲ, ಅವನು ವಿವೇಕಿ ಆದ್ದರಿಂದನೇ ಇಲ್ಲ. ಅದನ್ನು ಉಪಯೋಗ ಡಿಸ್ಕ್ರಿಷನ್ ಪವರ್. ಬರೀ ಮೆಕ್ಯಾನಿಕಲಿ ಫಾಲೋ ಮಾಡೋದಾಗಿದ್ದರೆ ಗೊತ್ತಾಯ್ತಾ, ಬೀಗ ಹಾಕಿಬಿಟ್ರಬಹುದು, ಯಾರು ಬರೋದೇ ಇಲ್ಲ. ಅಟೆಂಡರ್ ಯಾಕೆ ಕೊಡಿಸ್ತಾರೆ, ಅದಕ್ಕೆ ಹೇಳಿ ಮೆರಿಟ್ ನೋಡಬೇಕು. ಅಲ್ಲಿ ಯಾರು ನೋಡ್ಬೇಕು, ಯಾರು ಕೇಳಬೇಕೀಗ, ಗೊತ್ತಾಯ್ತಾ. ಯಾರೋ ಒಂದು ಅಕ್ಷರ ತೀರ್ಮಾನ ಮಾಡಿದ್ರೆ ಬೈಂಡಿಂಗ್ ಅಂತ ಆಗಿಬಿಡುತ್ತೆ, ಮಾಡಬಾರ್ದು. ಅದು ಯೋಚನೆ ಮಾಡಬೇಕು ಏನಿದೆ, ಅವಳು ಫ್ರೀಯಾಗಿ ಯೋಚನೆ ಮಾಡಬೇಕು, ಎಲ್ಲ ಪ್ರೆಜರ್ಸ್ ತೆಗೆದು ಹಾಕಿಬಿಡ್ಬೇಕು, ಅನ್ಬಯಾಸ್ಡ್ ಮೈಂಡ್ ಇರಬೇಕು. ಅವಾಗ ಯಾವ್ದು ದೊಡ್ಡದೀಗ, ಮುದ್ರೆ ಹಾಕ್ಸ್ಕೊಳ್ಳೋದೆ ಅವ್ರು ವೈಷ್ಣವತ್ತ ಕಳ್ಕೊಳ್ಳೋದು ದೊಡ್ಡದೋ ಅಥವಾ ಇವ್ರು ಹಾಕ್ಸ್ಕೊಳ್ಬಾರ್ದು ಅಂಬೋದು ದೊಡ್ಡದು ಅಂತ ಪ್ರಶ್ನೆ ಮಾಡಿದ್ರೆ ಏನಾಗುತ್ತಾಗ ಹಾಕೋರು ತಪ್ಪು ಅಂತ ಹೇಳೋಕ್ಕೆ ಬರೋದಿಲ್ಲ ಆಗ, ಗೊತ್ತಾಯ್ತಾ. ಅಲ್ಲೇ ಮತ್ತೆ ಅದು ಆ ಪ್ರಶ್ನೆ ಕೇಳೋಕ್ಕೆ ಹೋಗಬಾರ್ದು. ಇವತ್ತಿಷ್ಟೆಲ್ಲ ಆಚಾರ್ಯ ಹೇಳಿಕೊಡಿ ಏನೇ ಮಾತು ಉಳ್ಕೊಂಡಿದೆ ಯಾತಕ್ಕೆ ಅಂತ ಕೇಳಿದರೆ ಆಗ ಹಾಗೆ, ಗೊತ್ತಾಯ್ತಾ. ಅದು ಅವರವ್ರ ಇಷ್ಟ ಇಲ್ಲ. ಮುಂದೆ ಯಾವಂತದೇಶ ಶ್ಲೋಕ ಇಲ್ಲೇ ಬಂತು ನೋಡಿ, ಇನ್ನು ಕೊಟೇಶನ್ ಮತ್ತೆ ಬೇರೆ ಶ್ರುತಿ ಕೋಟ್ ಮಾಡ್ತಾರೆ ಇವರು. ಕ್ರಿಯಾವಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠಾ ಸ್ವಯಂ ಜುಹ್ವತಃ ಏಕರ್ಷೀನ್ ಶ್ರದ್ಧಯಂತಹ ತೇಷಾಮಯತಾಂ ಬ್ರಹ್ಮ ವಿದ್ಯಾಂ ವದೇತ ಶಿರೋವ್ರತಂ ವಿಧಿಬದ್ಧೈಸ್ತು ಚೀರ್ಣಂ. ಉಪಸಂಹಾರ. ಈಗ ಗೀತೆ ಹೇಳಿದ ಮೇಲೆ ಇಂಥವ್ರಿಗೆ ಹೇಳಬೇಕು, ಇಂಥವ್ರು ಹೇಳಬಾರದು ಅಂತ ಹೇಳೋದಿಲ್ಲ. ಯಾರಿಗೆ ಹೇಳಬೇಕಿದ್ರೆ ಯಾವ ಕ್ರಿಯಾವಂತಹ ಕರ್ಮಾನುಷ್ಠಾನ ಸರಿಯಾಗಿ ಮಾಡೋರಾಗಬೇಕು. ಆಮೇಲೆ ಶ್ರೋತ್ರಿಯರಾಗಿರಬೇಕು. ವಿಶುದ್ಧ ತುಕಲಂ ಶ್ರೌತಂ ಅಂತ ಮಧ್ಯದಲ್ಲಿ ಬರ್ತದೆ. ಬ್ರಹ್ಮನಿಷ್ಠಾ ದೇವ್ರ ಬಗ್ಗೆ ಆಸ್ತಿಕರಾಗಿರಬೇಕು. ಸ್ವಯಂ ಜುಹ್ವತಃ ಏಕರ್ಷೀನ್ ಶ್ರದ್ಧೆಯಂತಹ ಏಕರ್ಷಿಗಳಲ್ಲಿ ಶ್ರದ್ಧೆ ಹೊಂದಿರಬೇಕು. ಆಮೇಲೆ ತೇಷಾಮಯತಾಂ ಬ್ರಹ್ಮ ವಿದ್ಯಾಂ ವದೇತ, ಅವರಿಗೆ ಈ ಬ್ರಹ್ಮವಿದ್ಯೆಯನ್ನು ಹೇಳಬೇಕು, ಬೇರೆಯವ್ರಿಗೆ ಹೇಳಬಾರದು. ಯಾವ್ದು ಬ್ರಹ್ಮವಿದ್ಯೆ ಇದು ಮರ್ತೋಗ್ಬಾರ್ದು. ಯಾವ್ದು ಬ್ರಹ್ಮವಿದ್ಯೆ ಇದು ಆರಂಭದಲ್ಲಿ ಹೆಡ್ಡಿಂಗೇ ಮರ್ತಾಗತ್ತೆ. ಈಗ ಟೈಟ್ಲೇ ಮರ್ತುಬಿಟ್ಟು ಯಾವ ಪುಸ್ತಕ ಓದ್ತೀರಿ ಅಂದರೆ ಗೊತ್ತಿಲ್ಲ. ಬಂದಿದ್ದು ಮೇನ್ ಶುರುವಾಗಿದ್ದು ಮೇನ್ ಏನಿದ್ರಲ್ಲಿ ಬಂದಿರೋದು ಪರವಿದ್ಯೆ ಪರವಿದ್ಯೆನೇ ಮಾಡಬೇಕು. ಅದಕ್ಕೆ ಬಂದಿದ್ದ ಪರವಿದ್ಯೆ ಹೇಳ್ಬೇಕು. ಇಷ್ಟೆಲ್ಲ ಅರ್ಹತೆ ಇರಬೇಕು ಅವರಿಗೆ. ಪರವಿದ್ಯೆ ಮತ್ತು ಆಟ ಆಡಕ್ಕೆ ಬಂದರೆ ಸಾಕು. ಉಳಿದೆಲ್ಲ ಜನರಲ್ಲಿ ಅವ್ನು ದೇಶದ್ರೋಹ ಅವೆಲ್ಲ ನೋಡ್ತಾರೆ, ಉಳಿದೆಲ್ಲ ನೋಡೋಕ್ಕೆ ಹೋಗೋದಿಲ್ಲ. ಆದರೆ ಕೆಲವಕ್ಕೆಲ್ಲ ಅಷ್ಟೇ ಸಾಕು. ಅವ್ನಿಗೆ ಗೊತ್ತು ಯೂಸ್ಲೆಸ್ ಫೆಲೋ ಅಂತ ಗೊತ್ತಿರುತ್ತೆ ನಮಗೆ, ಬಟ್ ಅದರಲ್ಲಿ ಭಾರಿ ಎಕ್ಸ್ಪರ್ಟ್ ಇರ್ತಾರೆ. ಅದೆಲ್ಲ ನೋಡಬಾರ್ದು. ಆ ಬ್ರಹ್ಮವಿದ್ಯೆಗೆ ಬಂದ ಮಾತ್ರ ಏನು ಬೇಕು ಅವನಿಗೆ, ಫುಲ್ ಮ್ಯಾಕ್ಸಿಮಮ್ ನೋಡ್ತಾರೆ. ಇವತ್ತು ಯಾವನೋ ಭ್ರಷ್ಟ ಏನೋ ಮಾಡ್ಕೊಂಡು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಭಾಳ ಪ್ರಸಿದ್ಧನಾದ ವ್ಯಕ್ತಿ ತಪ್ಪು ಮಾಡಿದಾಗ, ಲೀಡರ್ ತಪ್ಪು ಮಾಡಿದಾಗ ಕ್ವಶನಬಲ್ ಆಗುತ್ತೆ. ಅದಕ್ಕೇ ಎಲ್ಲರಿಗೂ ಹೇಳಬಾರ್ದು ಈ ಅರ್ಥದಲ್ಲಿ. ಶಿರೋವ್ರತ ಅಂತ ವ್ರತ ಇದೆ, 16 ವ್ರತಗಳು ವ್ರತ ಸೇರುತ್ತೆ. ಅದಾಗಿರಬೇಕು ಅಂತಾರೆ. ಹೋಗಿಬಿಟ್ಟಿದೆ ಇವತ್ತು, ಯಾವುದು ಮಾಡೋದೇ ಇಲ್ಲ. ತದೇ ತತ್ ಸತ್ಯಂ ಋಷಿರಂಗಿರಾಹ ಪುರೋವಾಚ ನೈತದಶೀರ್ಣ ವ್ರತೋ ಅಧೀತೆ ನಮಃ ಪರಮ ಋಷಿಭ್ಯ ಎಷ್ಟು ತಪ್ಪು ಋಷಿಭ್ಯ ಏನಾಗೋಗ್ಬಿಟ್ಟಿದೆ ಪ್ರಿಂಟಲ್ಲಿ. ನಿಮ್ಮಲ್ಲೇ ಓದಿ, ಋಷಿಭ್ಯಾಗಿ ಯಾ ಬಂದು ರೂ ಬಂದು ಏನಾಗಿದೆ ನೋಡಿ. ತದೇ ತತ್ ಸತ್ಯಂ ಋಷಿರಂಗಿರಾಹ, ಸತ್ಯಂ ಅದೇ ಮೀಮಾಂಸ, ಗೊತ್ತಾಯ್ತಾ. ಇದನ್ನು ಬ್ರಹ್ಮಮೀಮಾಂಸೆಯನ್ನು ಓದಬೇಕಾದ್ರೆ ಅಜಿಬಿಟ್ಟು ಇರಬೇಕು. ನೈತದ ಅಚೀರ್ಣ ವ್ರತೋಧೀತೆ, ವ್ರತ ಉಪವಾಸ ಮಾಡಿದವರು ಯಾರು ಹೇಳ್ಕೊಳ್ಳೋಕೆ ಹೋಗಬಾರ್ದು. ಅರ್ಥ ಶಬ್ದದ ಅರ್ಥ ಇಲ್ಲಿ ಕೇಳಿ ಮುಕ್ತಾಯ ಮಾಡ್ತಾರೆ. ನಮ ಋಷಿಭ್ಯ ನಮ ಪರಮ ಋಷಿಭ್ಯ. ಅದು ಉಪನಿಷತ್ ಮುಗಿತೆ. 2 ಸರ್ತಿ ಹೇಳಿದ್ರೆ ಮುಗೀತು ಅಂತ ಅರ್ಥ. 2 ಸರ್ತಿ ಹೇಳಿದ್ರೆ ಮುಗೀತು ಅಂದರೆ ಬನ್ನಿ 2 ಸರ್ತಿ ಹೇಳಿದ್ರೆ ಬರಬಾರ್ದು ಅಂತ ಅರ್ಥ ಅಲ್ಲ, ಬರಲೇಬೇಕು ಅಂತ ಅಫರ್ಮೇಟಿವ್ ಅರ್ಥ. ಕೆಲವು ಸರ್ತಿ ಹೇಳ್ತೇವೆ, ಆಮೇಲೆ ಹೇಳ್ತೇವೆ. ಅಂದರೆ ಒಂದು ಕಡೆ ಶ್ರದ್ಧೆ ಇರಬೇಕು. ತುಂಬ ಕಡೆಗೆ ಹೋಗ್ಬಿಟ್ರೆ ಏನಾಗುತ್ತೆ ಅಂದರೆ ಕನ್ಫ್ಯೂಷನ್ ಆಗುತ್ತೆ. ಮತ್ತು ನಮ್ಮಲ್ಲೇ ತುಂಬ ಜನಗಳು ಮಾತಿತ್ತರೆ ಪ್ರಶ್ನೆ ಕೇಳ್ತಾರಂತೆ. ಯಾಕೆಂದರೆ ಒಂದು ಕಡೆ ಹಾಗೆ ಹೇಳ್ತಾರೆ ಹೀಗೆ ಹೇಳ್ತಾರೆ ಅಂತೇಳಿ. ಅದಕ್ಕೆ ಹಿಂದೆ ಏನಿತ್ತು, ಒಂದು ಸ್ಟೆಪ್ಪಿಂದ ಮುಂದಿನ ಸ್ಟೆಪ್ ಇವತ್ತು ಒಂದು ಫಸ್ಟ್ ಇಯರ್ ಒಂದು ಕಾಲೇಜು, ಅಥವಾ ಒಂದು ವಾರ ಒಂದು ಕಾಲೇಜು, ಮತ್ತೊಂದು ಇನ್ನೊಂದು ಕಾಲೇಜು, ಮತ್ತು ಇನ್ನೊಂದು ಏನಾಗುತ್ತೆ ಅವನಿಗೆ ಕೆಲವು ಪಾಠ ಶುರುವಾಗಿರುತ್ತೆ, ಕೆಲವು ಪಾಠ ಮುಗಿದೋಗಿರುತ್ತೆ. ಒಂದೇ ಕಡೆ ಹೋದಾಗ ಏನಿರುತ್ತೆ ಅಂದರೆ ವಿಷಯದಲ್ಲಿ ಏಕತೆ. ಒಂದು ಸ್ಟೇಜ್ ಮುಗಿದ್ಮೇಲೆ ಹೋಗ್ಬೋದು. ಪ್ರತಿ ಸ್ಟೇಜಲ್ಲೂ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ರೆ ಯಾವುದು ತಲೆಗೆ ಹೋಗೋದೇ ಇಲ್ಲ. ಕೊನೆಗೆ ಇರೋದು ನಂಬಿಕೆ ಕಳ್ಕೊಂಡ್ಬಿಡ್ತಾರೆ. ಸಂಶಯನ ಹುಟ್ಟುತ್ತೆ, ಅವರ ಸಿದ್ಧಾಂತ ಬರೋದಿಲ್ಲ. ಒಬ್ಬರಿಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. 4-5 ಡಾಕ್ಟರ್ ಒಟ್ಟಿಗೆ ಔಷಧಿ ತೊಗೊಂಡ್ರೆ ಏನಾಗುತ್ತೆ ನಿಮಗೆ, ಭಾರಿ ಡೇಂಜರು.
ಮೊದಲೇ ಒಳ್ಳೆ ಡಾಕ್ಟ್ರ್ ಏನು ಮಾಡ್ತಾರೆ ಅಂತ ಫಸ್ಟ್ ಏನು ತೊಗೋತಿದ್ದೆ ಕೇಳ್ತಾನೋ. ಕೆಲವು ಒಂದಕ್ಕೊಂದು ಇರೋದಿಲ್ಲ ಅವೆಲ್ಲ. ಕೆಲವೆಲ್ಲ ಎದ್ದವಿರ್ತವೆ, ಇನಿಮಿಕ್ ಇರ್ತವೆ. ಇನಿಮಿಕ್ ಅಂದರೆ ಏನು, ಅಪೋಸಿಟ್ ಫಲ ಕೊಡೋದು. ಅದಕ್ಕೆ ಫಸ್ಟ್ ಏನು ಮಾಡ್ತಾರೆ, ಒಳ್ಳೆ ಕೊಡಬೇಕಾದ್ರೆ ಏನು ತೊಗೊಂಡಿದ್ದೆ ಕೇಳಿ ಅದನ್ನು ಫಸ್ಟ್ ಏನು ನ್ಯೂಟ್ರಲೈಸ್ ಮಾಡ್ತಾರೆ, ಆಮೇಲೆ ಹೊಸ್ತು ಕೊಡ್ತಾರೆ. ಇದೆಲ್ಲ ಒಂದಕ್ಕೊಂದು ಕಾಂಟ್ರಡಿಕ್ಷನ್ ಆಗಬಾರ್ದು. ಅದು ತುಂಬ ಡೇಂಜರ್. ಅದು ಔಷಧಿಯಿಂದನೇ ಆಗೋದು. ಮತ್ತು ವಿರುದ್ಧ ಆಹಾರ ಹಾಗೂ ವಿರುದ್ಧ ಔಷಧಿಗಳು ಅಂತಿದೆ. ಕೆಲ ಔಷಧಿಗಳು ಒಂದು ಇನ್ನೊಂದು ತೊಗೊಳ್ಬಾರ್ದಾಗ ಅದು ಒಂದಕ್ಕೊಂದು ಇನ್ಕಂಪ್ಯಾಟಿಬಲ್ ಅವು. ಅದು ಕೇಳಬೇಕಾದ್ರೆ ಅದೇ ರೀತಿಯ ವಿಷಯಗಳಲ್ಲೂ ಕೂಡ ಅವರು ಸರಿಯಾಗಿ ಹೇಳಿರ್ತಾರೆ, ಇವನು ತಪ್ಪು ತಿಳ್ಕೊಂಡ್ಬಿಡ್ತಾನೆ. ಇವನು ನಾಲೆಡ್ಜ್ ಅಷ್ಟಿಲ್ಲ, ತಪ್ಪು ತಿಳ್ಕೊಂಡು ಅವ್ರು ಹಾಗೆ ಹೇಳಿ ಇವ್ರಿಗೆ ಹೇಳಿದ್ರು ಅಂತೇಳಿ ಇಬ್ಬರು ಬೇಕಂತ ಓಡಾಡ್ಬಿಡ್ತಾರೆ ಕೊನೆಗೆ. ಆಮೇಲೆ ಹಾಗಾಗಬಾರ್ದು. ಆ ಸ್ಟೇಜಲ್ಲಿ ಅರ್ಥ ಆಗಲ್ಲ. ಒಬ್ಬರು ಹಿಡ್ಕೊಂಡು ಕೋರ್ಸ್ ಮುಗಿಸ್ಬಿಡ್ಬೇಕು. ಅವಾಗ ಏನಾಗುತ್ತೆ, ಜ್ಞಾನ ಒಂದು ಮೆಟ್ಲು ಪೂರ್ತಿ ಹತ್ತಿ ಆಮೇಲೆ ಕಾಲು ತೆಗಿತೇವಲ್ಲ ಹಾಗೆ ಎಲ್ಲ ಒಟ್ಟಿಗೆ ಕಾಲಿಲ್ಲ ಕೊಟ್ಟು ಬಿದ್ದು ಬಿಡ್ತಾರೆ ಕೊಟ್ವಿ. ಅದಕ್ಕೆ ಒದ್ದೇಕ ಏಕಋಷಿ ಅಂದ್ರೆ ಹಾಗೆ. ಅದು ಒಂದು ಅರ್ಥ. ಇನ್ನೂ ಅರ್ಥ ಇದೆ, ಏಕಋಷಿ ಪ್ರಧಾನ ಋಷಿ ಆಗಬೇಕು. ವಾಯುದೇವರು ಅದನ್ನು ಓದಬೇಕು. ಸರ್ವಮೂಲ ದೊಡ್ಡ ಮೂಲ ಹಿಡಿಬೇಕು. ವಿರೋಧ ಬಂದಾಗ ಫೈನಲ್ ಯಾವುದಾಗತ್ತೆ ಅದು ಅದೇ. ಇನ್ನೂ ತುಂಬ ಅನೇಕ ಅರ್ಥ ಇದೆ. ಏಕ ವಿಷ್ಣು ವೇದವ್ಯಾಸರು ಹಿಡಿಬೇಕು, ಬೇಕಾದ್ರೆ ಅರ್ಥ ಬರುತ್ತೆ. ಅಲ್ಲಿಗೆ ಆಚಾರ್ಯ ಮುಕ್ತಾಯ ಮಾಡ್ತಾರೆ. ನಾಳೆ ಮುಕ್ತಾಯ ಒಂದು ಶ್ಲೋಕ ಇದೆ, ನಾಳೆ ಮುಗಿಸ್ಬೇಡಲ್ಲ. ನಾಳೆ ಮುಗಿಸಿ ತೈತ್ತಿರಿಯ ಶುರು. ತೈತ್ತಿರಿಯ ನಾಳೆ. ನಾಳೆ ಏನು, ನಾಳೆ ನಾವು ಶುರು ಮಾಡೋದು ಬೇಡ. ನಾಳೆ ಇದನ್ನು ಕಂಟಿನ್ಯೂ ಮಾಡೋಣ. ಮುಗಿಸೋದು ಬೇಡ ಆಗಿತ್ತು. ಬಿದಿಗೆ ಮುಗಿಸಿ ಬಿದಿಗೆ ಫಸ್ಟ್ ಶುರು ಮಾಡೋಣ. ನಾಳೆ ಎರಡೇ ಯಾವುದು, ಭಾಗವತ ತಾತ್ಪರ್ಯ ಮತ್ತು ಭಾಷ್ಯ ಎರಡಿರುತ್ತೆ. ಸ್ವತಂತ್ರ ಅಖಿಲೇಶ. ಹಾಂ